ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ಬ್ರೇಕ್ ಹಾಕಲು ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ. ದೇವೇಗೌಡರ ಸೂಚನೆಯಂತೆ ಈ ಮಾಸ್ಟರ್ ಪ್ಲಾನ್ ನಡೆದಿದೆಯಂತೆ. ನಿನ್ನೆ ಸಂಜೆಯ ಅತೃಪ್ತರ ಜೊತೆ ಸಿಎಂ ಕುಮಾರಸ್ವಾಮಿ ಮಾತುಕತೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕುಮಾರಸ್ವಾಮಿ ರಮೇಶ್ ಜಾರಕಿಹೊಳಿ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸಮಸ್ಯೆ ಪರಿಹರಿಸುವ ಬಗ್ಗೆ ಸಿಎಂ ಕುಮಾರಸ್ವಾಮಿ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರಂತೆ. ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಬಗ್ಗೆ ಕೂಡ ರಮೇಶ್ಗೆ ಸಿಎಂ ಭರವಸೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಕೋಟಾದಲ್ಲಿ ಅವಕಾಶ ಇಲ್ಲದಿದ್ರೂ ಜೆಡಿಎಸ್ ಕೋಟಾದಲ್ಲಿ ಸ್ಥಾನವನ್ನ ನೀಡ್ತೇವೆ ಅಂತ ಒಂದು ಭರವಸೆಯನ್ನ ನೀಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ಭರವಸೆಗೆ ರಮೇಶ್ ಜಾರಕಿಹೊಳಿ ಕೂಡ ಸ್ಪಂದಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ಬ್ರೇಕ್ ಹಾಕಲು ಒಂದು ಸಿಎಂ ಮಾಸ್ಟರ್ ಪ್ಲಾನ್ ಅನ್ನ ಹುಡುಕಿದ್ದಾರೆ. ದೇವೇಗೌಡರ ಸೂಚನೆಯಂತೆ ಈ ಮಾಸ್ಟರ್ ಪ್ಲಾನ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆ ಮಾಸ್ಟರ್ ಪ್ಲಾನ್ ಏನಂದ್ರೆ ನಿನ್ನೆ ಸಂಜೆ ಅತೃಪ್ತರ ಜೊತೆ ಸಿಎಂ ಕುಮಾರಸ್ವಾಮಿ ಮಾತುಕತೆಯೂ ಕೂಡ ನಡೆಸಿದ್ದಾರಂತೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕುಮಾರಸ್ವಾಮಿ ರಮೇಶ್ ಜಾರಕಿಹೊಳಿ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಸಮಸ್ಯೆ ಪರಿಹರಿಸುವ ಬಗ್ಗೆ ಸಿಎಂ ಕುಮಾರಸ್ವಾಮಿ ಭರವಸೆಯನ್ನ ಕೂಡ ನೀಡಿದ್ದಾರಂತೆ. ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಬಗ್ಗೆ ರಮೇಶ್ಗೆ ಸಿಎಂ ಭರವಸೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಕೋಟಾದಲ್ಲಿ ಅವಕಾಶ ಇಲ್ಲದಿದ್ರೂ ಕೂಡ ಜೆಡಿಎಸ್ ಕೋಟಾದಲ್ಲಿ ಸ್ಥಾನವನ್ನ ನೀಡ್ತೇವೆ ಅಂತ ಒಂದು ಭರವಸೆಯನ್ನ ನೀಡಿದ್ದಾರಂತೆ. ಸಿಎಂ ಕುಮಾರಸ್ವಾಮಿ ಭರವಸೆಗೆ ರಮೇಶ್ ಜಾರಕಿಹೊಳಿ ಕೂಡ ಸ್ಪಂದಿಸಿದ್ದಾರೆ ಅಂತ ಈಗ ಕೂಡ ಹೇಳಲಾಗ್ತಾ ಇದೆ. ಸೊ ಒಟ್ಟಾರೆ ಹೇಗಾದ್ರೂ ಮಾಡಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಪಕ್ಷದಲ್ಲೇ ಮುಂದಾಗಿದ್ದಾರೆ. ಇಂದಿನಂತೆ ಏನು ದೇವೇಗೌಡರು ಒಂದು ಮಾಸ್ಟರ್ ಗೇಮ್ ಅನ್ನು ಹಾಕೊಟ್ಟಿದ್ರು ಅದರಂತೆ ಅದನ್ನ ಫಾಲೋ ಮಾಡಿ ಈಗ ಒಂದಷ್ಟು ಭರವಸೆಗಳು ಕೂಡ ಕೊಟ್ಟಿದ್ದಾರಂತೆ ರಮೇಶ್ ಜಾರಕಿಹೊಳಿ ಅವರಿಗೆ ಸಿಎಂ ಕುಮಾರಸ್ವಾಮಿ. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಇದು ಬಿಜೆಪಿಗೆ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಬಂದೇ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಜೆಪಿ ಪಕ್ಷಕ್ಕೆ ಇತ್ತು. ಓಕೆ, ಎಲ್ಲಾದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶಿವು ಜೋಹಳ್ಳಿ. ಎಸ್ ಶಿವು, ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ರಿಸೈನ್ ಮಾಡ್ತಾರೆ ಅನ್ನೋದು, ಬಟ್ ಯಾವಾಗ ದಿನಾಂಕ ಅಂತ ಅವರು ಅನೌನ್ಸ್ ಮಾಡಿರ್ಲಿಲ್ಲ. ಆದ್ರೆ ಬಿಜೆಪಿ ಪಕ್ಷ ಸೇರೋದು ಖಚಿತ. ಈಗಾಗಲೇ ಬಿಜೆಪಿ ಲೀಡರ್ಸ್ ಕೂಡ ಬಹಳ ಖುಷಿಯಾಗಿದ್ರು, ಸರ್ಕಾರ ಬಿದ್ದೋಗುತ್ತೆ ನೋಡ್ತಾ ಇರಿ ಅಂತೆಲ್ಲ. ಈಗ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಸೇರಿ ಒಂದು ಮಾಸ್ಟರ್ ಗೇಮ್ ಮಾಡಿದಾರಂತೆ. ಆ ಗೇಮ್ ಅಲ್ಲಿ ಈಗಾಗಲೇ ಅತೃಪ್ತ ಶಾಸಕರನ್ನು ಕೂಡ ಮನವೊಲಿಸಿದ್ದಾರೆ. ಜೊತೆಗೆ ರಮೇಶ್ ಜಾರಕಿಹೊಳಿಗೂ ಒಂದಷ್ಟು ಭರವಸೆಯನ್ನ ನೀಡಿದ್ದಾರಂತೆ. ಏನು ಅವೆಲ್ಲ ಭರವಸೆ? ಆ ಭರವಸೆಗೆ ರಮೇಶ್ ಜಾರಕಿಹೊಳಿ ಅವರು ಓಕೆನಾ ಅಥವಾ ನಾಟ್ ಓಕೆನಾ? ದಿವ್ಯಾ, ಏನ್ ಸಾಕಷ್ಟು ಕುತೂಹಲ ಕೇಳಿತ್ತು ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ವಿಚಾರ. ಯಾವಾಗ ಮತ್ತೆ ಎಷ್ಟು ಶಾಸಕರು ಅವರ ಜೊತೆ ರಿಸೈನ್ ಮಾಡ್ತಾರೆ ಅನ್ನುವಂತಹ ಒಂದು ಕುತೂಹಲ ಇತ್ತು. ಮತ್ತೊಂದು ಕಡೆ ಸಮ್ಮಿಶ್ರ ಸರ್ಕಾರದ ನಾಯಕರಿಗೆ ಕೂಡ ಎಲ್ಲೋ ಒಂದ್ ಕಡೆ ಆತಂಕ ಇತ್ತು. ಅಂದ್ರೆ ರಾಜೀನಾಮೆಯನ್ನ ಕೊಟ್ರೆ ಜೊತೆಗೆ ಅವರ ಜೊತೆ ಇನ್ನಷ್ಟು ಶಾಸಕರು ಸೇರಿದ್ರೆ ಸರ್ಕಾರಕ್ಕೆ ಸಂಕಷ್ಟ ಬರುತ್ತೆ ಅನ್ನುವಂತಹ ಒಂದು ಅನುಮಾನದಲ್ಲಿದ್ರು. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಸ್ವಲ್ಪ ಮಟ್ಟಿಗೆ ಖುಷಿಯಾಗಿದ್ರು. ಅಂದ್ರೆ ಆಪರೇಷನ್ ಕಮಲದ ಮೂಲಕ ರಮೇಶ್ ಜಾರಕಿಹೊಳಿ ಅವರ ಮೂಲಕ ಇನ್ನಷ್ಟು ಶಾಸಕರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಬಹುದು ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಇದೀಗ ಆ ಒಂದು ನಿರೀಕ್ಷೆಗಳಿಗೆ ಒಂದು ಬ್ರೇಕ್ ಹಾಕುವಂತ ಒಂದು ಪ್ರಯತ್ನವನ್ನ ಸಿಎಂ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಈಗ ಎದುರಾಗಿರುವಂತ ಒಂದು ಪ್ರಶ್ನೆ. ಯಾಕೆಂದ್ರೆ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಬೆಂಗಳೂರಿಗೆ ಬಂದ ಬಳಿಕ ಸಂಜೆ 5:30 ಸಮಯದಲ್ಲಿ ಅವರು ಸಿಎಂ ಕುಮಾರಸ್ವಾಮಿ ಅವರು ಅವರನ್ನ ಕರೆಸ್ಕೊಳ್ತಾರೆ. ಹೋಟೆಲ್ನಲ್ಲಿ 2 ಗಂಟೆಗಳ ಕಾಲ ರಮೇಶ್ ಜಾರಕಿಹೊಳಿ ಅವರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ನಮ್ಗೆ ಲಭ್ಯವಾಗಿರುವಂತದ್ದು ದಿವ್ಯಾ. ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಕೂಡ ನಾನು ಬಗೆಹರಿಸ್ತೇನೆ. ಕಳೆದ ಬಾರಿ ಕೂಡ ನೀವು ಮುಂಬೈಗೆ ತೆರಳಿದಂತ ಸಂದರ್ಭದಲ್ಲಿ ಕೂಡ ನಾನು ಅದೇ ಮಾತನ್ನ ಹೇಳಿದ್ದೆ. ಈಗಲೂ ಕೂಡ ನಿಮಗೆ ಮತ್ತೆ ಸಚಿವ ಸ್ಥಾನದ ಅವಕಾಶವನ್ನ ಮಾಡಿಕೊಡ್ತೇವೆ. ಕಾಂಗ್ರೆಸ್ ನಲ್ಲಿ ಇಲ್ಲದಿದ್ರು ಕೂಡ ಜೆಡಿಎಸ್ ಕೊಡ್ತೇವೆ. ನೀವು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ಕೊಡೋದು ಬೇಡ ಅನ್ನುವಂತಹ ಮನವೊಲಿಕೆ ಯತ್ನವನ್ನು ಸಿಎಂ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ದಿವ್ಯಾ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.